ಪತಿ ದೇವ್ರೆ ಮನೆ ದೇವ್ರು ಅಂತ ಹೇಳೋದು. ಮಗಳು ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾಳೆ ಗೈಸ್, ನಿಜವಾಗ್ಲೂ. ಡ್ಯಾನ್ಸ್ ಆಡು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಸ್ ಬಂಗಾರಿ ಬ್ಯಾಂಗಲ್. ಅಲ್ಲಿ ನೋಡಿ ಮಾಮಿ ಮಾಡ್ತಾ ಅಜ್ಜಿ, ಇಲ್ಲಿ ನೋಡಿ. ಸೊ ಇದನ್ನ 3 ವಾರ ಮಾಡ್ಬೇಕು ನೋಡಿ. ನಾನು ಏನು ಅಂದೇ ಇಲ್ಲ, ನಾನು ಏನು ಅಂದೇ ಇಲ್ಲ ಅಷ್ಟು ಬೇಗ. ಐ ಲವ್ ಯು. ಅಲ್ಲಿಡು ಡೋಡ್, ಸುಮ್ನೆ ಎತ್ಕೊಂಡಿದ್ದು ಇಲ್ಲಿಡು ಡೋಡ್. ಚೆನ್ನಾಗಿದ್ಯಾ? ತುಂಬಾ ಜನ ಅದ್ರಲ್ಲಿ ಒಡವೆ ಕೂಡ ತಗೊಂಡಿದ್ದಾರೆ, ಅದ್ರಲ್ಲಿ ನಾನು ಒಬ್ಳು. ಏನ್ ಮಾಡ್ತಾ ಇದ್ಯಾ ಎಂತಿ? ಏನ್ ಮಾಡ್ತಾ ಇದ್ದಿ? ಏನೋ ಪುಟ್ಟಿ ಪುಟ್ಟಿ ಅಡಿಗಿದ್ಯಾ? ಬೆಲ್ಲ ಬೆಲ್ಲ ಯಾಕೆ? ಯಾತಕ್ಕಾಗಿ ಬೆಲ್ಲ? ದೇವರಿಗಾಗಿ. ದೇವರಿಗಾಗಿ. ದೇವರಿಗಾಗಿ ಬೆಲ್ಲ. ಹಾ. ಈ ನಡುವೆ ನಿಮ್ಗೆ ವ್ಯೂಸ್ ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ನಾನು ಕನ್ಸಿಸ್ಟೆಂಟ್ ಆಗಿರ್ಬಲ್ಲ, ನನ್ನ ವ್ಯೂಸ್ ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ. ಬಟ್ ಅವಾಗಿಂದ ಯಾರು ನನ್ನ ವಿಡಿಯೋಸ್ಗೆ ಕಮೆಂಟ್ ಹಾಕ್ತಾರಲ್ಲ, ಇವತ್ತಿಗೂ ಅವ್ರು ಹಾಕ್ತಾರೆ ಕಮೆಂಟ್. ಹೌದು, ಒಬ್ರು ಹಾಕ್ತಾರೆ. ಅವ್ರ ಹೆಸರು ಇಬ್ರು. ಯಾರು? ಒಬ್ರು ಚಿನ್ನು ಅಂತ ಒಬ್ರು ಇದ್ದಾರೆ, ಅವರು ಬಿಟ್ರೆ ಇನ್ನೊಬ್ರು ಯಾರು, ಅವ್ರ ಹೆಸರು ಗೊತ್ತಿಲ್ಲ. ಐ ಆಮ್ ಸಾರಿ, ವೆರಿ ಸಾರಿ. ಬಟ್ ಕಮೆಂಟ್ ಹಾಕ್ತಾರೆ, ಸ್ವಲ್ಪ ಖುಷಿ. ಏನು ಕಲ್ಲ ಐತೆ? ಏನಲ್ಲ ಇದೆ ಅಷ್ಟೇ. ಹತ್ತಿನ ಇದಾಕಿರೋದು ಈ ತೂತ ಹೋಗ್ಬಾರ್ದು ಅಂದ್ಬಿಟ್ಟು ಹಿಂದೆ ಮುಂದೆ. ನನಗೂ ಗೊತ್ತಿಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಇವತ್ತು ಏನಪ್ಪ ವ್ಲಾಗ್ ಅಂದರೆ, ಸುಮ್ಮನೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನಂದರೆ, ಮನೆ ದೇವ್ರಿಗೆ ಪೂಜೆ ಮಾಡಿಸ್ತಿದ್ವಿ. ಅದಕ್ಕೆ ಹಿಂಗೂ ನಮ್ಮ ಮರದಲ್ಲಿ ಅಳ್ಸ್ಕೊಂಡು ಬಿಟ್ಟಿತ್ತಲ್ಲ, ಸೊ ರಸಾಯನ ಮಾಡಿ ಪ್ರಸಾದ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಯಾಕೆ ವ್ಲಾಗ್ ಮಾಡಬಾರ್ದು, ಹೆಂಗೋ ಹೋಗ್ತಿದ್ವಲ್ಲ ದೇವಸ್ಥಾನ ಪೂಜೆಗೆ. ಅಲ್ಲ, ನಾನ್ ಕೇಳ್ದಂಗೆ ಹೆಂಡತಿಗೆ ಪತಿಯೇ ಪ್ರತ್ಯಕ್ಷ ದೈವ, ಮನೆ ದೇವರೆಲ್ಲ ಯಾಕೆ? ಮನೆ ದೇವ್ರಿಲ್ಲ ಅಂದ್ರೆ ಗಂಡ ಎಲ್ಲಿರ್ತಾನೆ? ಪತಿ ದೇವರಿರುವಾಗ ಮನೆ ದೇವರೇತಕ್ಕೆ? ಪತಿ ದೇವ್ರೆ ಮನೆ ದೇವ್ರು ಅಂತ ಹೇಳೋದು. ಅದಕ್ಕೆ ಬೀರೇಶ್ ಅಂತ ಹೇಳ್ತಿಲ್ವಾ? ಏ ಕಣ, ಆಚೆ ಕಡೆ ಎಲ್ಲ ನೆಂದೋಗ್ಬಿಟ್ಟದೆ. ಏಯ್ ಬೇಡ ಬೇಡಮ್ಮ, ಬೇಡ, ಇದನ್ನೆಲ್ಲ ಕೇರಕ್ ಒಳಗಡೆ ಆಗತ್ತೆ. ಅಲ್ಲೋಡ 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 ಅಲ್ಲೋಡ. ನನ್ನ ಮಗಳು ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾಳೆ ಗೈಸ್, ನಿಜವಾಗ್ಲೂ. ಯಪ್ಪ, ತಡಿಯಕ್ಕೆ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ರಾಣಿ ನಡಿ ಒಳಗಡಿಕೆ. ರಾಣಿ ಐ ಬರ ಒಳಗಡಿಕೆ, ಬರೇ ಬಂಗಾರಿ. ಅಯ್ಯೋ, ಯಾಕಮ್ಮ ಮೆಟ್ಲತ್ಬೇಕು, ಅದತ್ಬೇಕು, ಇದು ಬೇಕಾ? ನಿನ್ಗಮ್ಮ ವಿನಾಯಕ್ ಇದು? ಡ್ಯಾನ್ಸ್ ಆಡು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಸ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಬರೀ ಕೈ ಆಡಿಸ್ತಾಳಷ್ಟೇ. ವಿನಾಯಕೆ 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 ಅವ್ವಾ, ವಿನಾಯಕೆ ಏನಂತ? ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಯಾರು ಪೂಜೆ ಮಾಡಕ್ಕೆ ಬರ್ತಾರೆ ಅಂತ ಹೇಳಲಿಲ್ಲ. ಅಡುಗೆ ಮನೇಲಿ ಇತ್ತವ, ಬಂದೆ. ಸೊ ಏನಂದರೆ, ಯಾರು ಪೂಜೆ ಮಾಡೋದಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರು. ಬಿಕಾಸ್ ಪೂಜೆ ಮಾಡ್ತಿದ್ದು ಪೂಜಾರಿ ಅವ್ರಿಗೆ ಏನೋ ಸೂತ್ಕ ಆಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವೇನು ಮಾಡಿದ್ವಿ, ಮನೆಯಲ್ಲೇ ಪೂಜೆ ಮಾಡಿ
ಅದೇನು ಹಲಸಿನ ಹಣ್ಣು ಅದೆಲ್ಲ ಬಿಡಿಸ್ಕೊಂಡಿದ್ವಿ ನಾವು ಅಂದರೆ ಪ್ರಸಾದ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮನೇಲೇ ಮಾಡಿಕೊಂಡು ಸ್ವಲ್ಪ ಅಕ್ಕಪಕ್ಕದವ್ರ ಮನೆಗೆ ಕೊಟ್ವಿ ಪ್ರಸಾದ ಥರ. ಸೊ ಇವತ್ತು ಒಂದು ಅಮಾವಾಸ್ಯೆ. ಸೊ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತೆ ನಮ್ಮ ಪಾಪು 3 ಜನ ಹೋಗ್ತಿದ್ದೀವಿ. ಇನ್ಯಾರೂ ಬರೋದಿಲ್ಲ. ಸೊ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ. ಆ್ಯಂಡ್ ನೆನ್ನೆ ನಾನು ಹಾಕಬೇಕಾಗಿತ್ತು ವಿಡಿಯೋ ನಾವು ಪೂಜೆ ಮಾಡಿದ್ದು, ಬಟ್ ಹಾಕಲಿಲ್ಲ. ಈಗ ಅನ್ನಿಸ್ತಾ ಇದೆ ಹಾಕ್ಬೇಕಾಗಿತ್ತು ಅಂತ. ನಾನು ಫುಲ್ ಮರ್ತೇ ಹೋಗ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ, ವ್ಲಾಗ್ ಬಗ್ಗೆ. ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಹೋಗಿ ಬರುವ. ಈಗ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ, ಅನ್ನ ಕೂಡ ಇದೆ, ಬಟ್ ಮುದ್ದೆ ಮಾಡಬೇಕು. ಅಜ್ಜಿಗೆ ಮುದ್ದೆ ಬೇಕೇ ಬೇಕು. ಸೊ ನೋಡೋಣ ಏನಾಗತ್ತೆ ಅಂತ. ಮುದ್ದೆ ಮಾಡಿಟ್ಬಿಟ್ಟು ಹೋಗೋದಾ ಅಥವಾ ಬಂದಮೇಲೆ ಮಾಡೋದಾ ಅಂತ ಯೋಚನೆ ಮಾಡಬೇಕು. ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗತ್ತೆ ಏನು ಎತ್ತ ಅಂತ ಹೇಳೋಕ್ಕಾಗಲ್ಲ ಪೂಜೆಗೆ. ಸೊ ಅದಕ್ಕೇನೆ. ಸೊ ಬನ್ನಿ ಹೋಗುವ. ನನ್ನ ಮಗಳನ್ನು ಕೂಡ ತೋರಿಸ್ತೀನಿ ನಿಮಗೆ. ಅಮ್ಮ ಕೆಮ್ತಾ ಇದೆಯಾ? ಏನಾಯ್ತಮ್ಮ? ವಿನಾಯಕಮ್ಮಂಗೆ ನೆತ್ತಿ ಎದ್ಬಿಡೋದು. ನೋಡ್ದ ಸಾಕು. ಅಲ್ಲೋಡು ಬೇಕಂತ ಹೆಂಗ್ ಮಾಡ್ತಾಳೆ ನೋಡು. ಅಲ್ಲ ನೀನ್ ಬೊಟ್ಟು ಹೆಂಗ್ ಇಟ್ಟಿರೋದು ಅವಳು ಇಕ್ಕೊಂಡಿರೋದಂಗೆ, ಅವ್ಳು ಆಮೇಲೆ ಹೆಂಗ್ ಮಾಡ್ಕೊಂಡ್ರು. ಸಾಕು ಅಂತ ಹೇಳಿದ್ದು. ಏನಾಯ್ತಮ್ಮ? ಯಾರು ಮಾಡಿದ್ರು? ಏನಾಯ್ತು? ಏನಾಯ್ತು? ನಿಂಚು. ಏನಾಯ್ತು ಗೊತ್ತಿಲ್ಲ. ಬೈದ್ನ ನಾನು ಏನ್ ಕತ್ತಿದ್ದು? ಬೈದ್ನ ಮೀ ಒಳ್ಳೇದ್ ಮಾಡಪ್ಪ, ಕೈ ಮುಗಿ. ಏನಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಕ್ಕಳಿಗೆ ದೃಷ್ಟಿ ತೆಗೆದ್ರೆ ಸ್ವಲ್ಪ ಬೇಗ ಅಂದರೆ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನನ್ನ ಮಗಳು ನೆಟ್ಟಿಗೆ ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಇಲ್ಲಿ ದೃಷ್ಟಿ ತೆಗಿತಿದ್ರು ಅವಳಿಗೆ. ಇದು ಒಂದು 3 ಥರ ಅನ್ನ ಮಾಡಿಬಿಟ್ಟು ದೃಷ್ಟಿ ತೆಗಿಯೋವಂಥದ್ದು. ಮಧ್ಯದಲ್ಲಿ ಸಗಣಿ ಏನಿರುತ್ತಲ್ವ ಅದನ್ನು ಇಟ್ಬಿಟ್ಟು ಅದರಲ್ಲಿ ದೀಪ ಹಚ್ಚಿ ದೃಷ್ಟಿ ತೆಗಿಯೋವಂಥದ್ದು. ಸೊ ಇದರಲ್ಲಿ 3 ಥರ ಅನ್ನ ಮಾಡ್ತಾರೆ. ಒಂದು ವೈಟು, ಮತ್ತು ಒಂದು ರೆಡ್ ಕಲರು, ಒಂದು ಯೆಲ್ಲೋ ಕಲರು. ಏನಿಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕಲಸೋದಷ್ಟೇನೆ. ಅದಾದ್ಮೇಲೆ ಸ್ವಲ್ಪ ಹೂವು ಎಲ್ಲ ಇಟ್ಬಿಟ್ಟು 1-2 ಗಂಧದ ಕಡ್ಡಿ ಹಚ್ಬಿಟ್ಟು ಮತ್ತೆ ಮಗುಗೆ ಆರತಿ ಮಾಡಿ, ಅದಾದಮೇಲೆ ಅದನ್ನು ತೊಗೊಂಡೋಗಿ ಈಚೆ ಇಡಬೇಕು. ಅಥವಾ ಏನೋ ಈಚೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಈಚೆ ತೊಗೊಂಡೋದ್ರು. ನಾನು ಅಲ್ಲೆಲ್ಲ ಹೋಗಲಿಲ್ಲ, ನೋಡಲೂ ಇಲ್ಲ. ಆ್ಯಂಡ್ ನನ್ನ ಮಗಳು ನೋಡಿ ಹೆಂಗೆ ಕೂತಿದ್ದಾಳೆ ಅಂದ್ಬಿಟ್ಟು ಏನೋ ಮಾಡ್ತಿದ್ದಾರೆ ಅಂತ. ಅವಳಿಗೆ ದೇವ್ರ ಪೂಜೆ ಅಂದರೆ ಸಖತ್ ಇಷ್ಟ. ಸೊ ನಮ್ಮ ಮಗುಗೆ ದೃಷ್ಟಿ ತೆಗ್ದಿದ್ದಾಯ್ತು. ಸೊ ಇದನ್ನ 3 ವಾರ ಮಾಡಬೇಕು. ಐ ಥಿಂಕ್ ಹೇಳಿದ್ದೀನಿ ಅನ್ಸುತ್ತೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಕೀಳ್ಬಾರ್ದು ಬಿಡು. ಓದೇ ಕೊಡ್ತೀನಿ ನಿನ್ಗೆ. ನೋಡಿ ನಾನೇನು ಅಂದೇ ಇಲ್ಲ ಅಷ್ಟು ಬೇಗ. ಡೌರಾಣಿ ನಿಜವಾಗ್ಲೂ ಈ ತರ ಡೌ ನಾನೆಲ್ಲ ನೋಡಿ ಆಯ್ ನೋಡಿ. ಹಾಯ್ ಆಗ್ಬಿಟ್ಟೆ. ಎಂತ ಮಾಡೋದು ವಿನಾಯಕಿ? ಯಾಕೋ ದೇವರೇ ನೋಡಕ್ಕೆ ಡಿಸ್ಕಲೆಕ್ಟ್. ಯಾಕೋ ದೇವ್ರನ್ನ ನೋಡೋದಕ್ಕೆ ಆಗ್ತಾಯಿಲ್ಲ. ನಾವು ಮತ್ತೆ ಇವತ್ತು ಹೋದಾಗ್ಲೂ ಕ್ಲೋಸ್ ಆಗಿಬಿಟ್ಟಿತ್ತು. ಆಲ್ರೆಡಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಂತೆ. ನಾವು ಮಗುಗೆ ದೃಷ್ಟಿ ಎಲ್ಲ ತೆಗೆದು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಬಟ್ ಸ್ಟಿಲ್ ಇವತ್ತು ಅಮಾವಾಸ್ಯೆ ಅಲ್ವಾ, ಪೂಜೆ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಇನ್ನು ಜಸ್ಟ್ 7:15 ಆಗಿತ್ತೇನೋ ಅಷ್ಟೇನೆ. ಅಷ್ಟು ಬೇಗ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಮಧ್ಯಕ್ಕೆ ಹಂಗೆ ಸಿಗಿಸ್ರಿ ಅಷ್ಟೇ, ಏನೇನು ಮಾಡ್ಕೊಳ್ಳಲ್ಲ. ಗಂಟೆ ಹೊಡಿಯಲ್ಲ. ಗಟ್ಟಿ ಹಿಡಿದವ ನೀನು. ಗಟ್ಟಿ
ಮುರಿಬಾರ್ದು. ಬಾಳೆಹಣ್ಣು ಮುರಿಯೋದು ಬೇಡ, ಸುಮ್ಮನೆ ಫೋಟೋ ಮಾಡ್ಕೊಳ್ಳುವಂತೆ. ಸೊ ನಾವು ಹೊರಗಡೆಯಿಂದನೇ ಪೂಜೆ ಮಾಡಿಕೊಂಡು ಬಂದ್ವಿ, ಮತ್ತು ವಾಪಸ್ ಎಲ್ಲ ತಂದಿದ್ದೆಲ್ಲ ಎತ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೇ ಪೂಜೆ ಮಾಡಿಕೊಂಡು ಕಾಯಿ ಹೊಡೆದು ಎಲ್ಲ ಮಾಡ್ಕೊಂಡು ಬಂದ್ವಿ. ಆಟ ಕಮ್ಮಿ ಮಾಡಪ್ಪ, ಊಟ ಚೆನ್ನಾಗಿ ಮಾಡಪ್ಪ. ಬರ್ತೀನಿ ನೆಕ್ಸ್ಟ್ ವಾರ. ಆಯ್ತು 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 ಆಯ್ತು. ಮಾಡಪ್ಪ ಬಗೆಗೆ ಬಿಡು 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 ಸಾಕು. ನಾವು ಮಾರ್ಟಿಗೆ ಬಂದಿದ್ದೀವಿ. ಯಾಕೆ ಅಂದ್ರೆ ಸ್ವಲ್ಪ ಐಟಮ್ಸ್ ತಗೊಳ್ಬೇಕಾಗಿತ್ತು, ಅದಕ್ಕೆ. ವೈಟ್ ಕಲರ್ ಕಾರ್ಡ್ಬೋರ್ಡ್ ಬೇಕು, ಯೆಲ್ಲೋ ಕಲರ್ ಇದೆ. ಅಲ್ಲಿದೆ ವೈಟ್. ದುಡ್ಡು ಅದು ಎತ್ಕೊಡು, ವೈಟ್ ಎಷ್ಟೈತೆ ಅದ್ರಲ್ಲಿ? ಒಂದೇನಾ? ಇನ್ನೊಂದು ಒಂದೇ ಅದೇ ಅಲ್ಲ. ಇನ್ನೊಂದು ಬೇಕಾ ಮಗಳ? ನಿಂಗೂ ಬೇಕಾ? ಏನೇನೋ ತಗೊಂತಾರೆ, ಎಲ್ಲ ಬೇಕು ಅಂತಾರೆ. ನಾವೇನ್ ಮಾಡೋಣ? ನೋಡಿ ಇದು ತಗೋ ಅಂತ ಅಂದ್ರು, ನಾನು ಇದು ತಗೊಂಡೆ. ಏನ್ ನೋಡಕ್ ಬಂದಿದ್ದ ಡೂಡ್? ಹಿಂಗೆ ನೋಡೋಣ ಅಂತ ಬಂದ್ರೆ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ತಗೋಣ ಅಂತ. ಇದಾವ ಅಲ್ಲ, ಏನ್ ತಗೊಳಕ್ ಈ ಕಡೆ ಬಂದೆ ಅಂತ ನಾನು ಕೇಳ್ತಾರದು. ಸಿಗುತ್ತಾ ಅಂತ ತಗೊಳ್ಳೋಣ ಅಂತ ಬಂದಿದ್ದೆ. ಅದ್ ಬೇಡ, ಅದ್ ಬೇಡ, ಚೆನ್ನಾಗಿರೋ ತಗೋಣ. ಅದ್ ಬೇಡ, 20 ರೂಪಾಯಿ ಬೇಡ. ರಂಗೋಲಿ ಪುಡಿ ಸುಮ್ಮನೆ ಇವಾಗ 20 ರೂಪಾಯಿ ಹಾಕಿ ತಗೋ ಇವಾಗ. ಸರಿ, ಇದು ರಂಗೋಲಿ ಪುಡಿ ಎತ್ಕೊಂಡು. ಇದೆ ಓಕೆ. ಹಾ, ಇದೆ ಓಕೆ. ರಂಗೋಲಿ ಪುಡಿ ಎತ್ಕೊಂಡೆ 2 ರಂಗೋಲಿ ಪುಡಿ ಬೇಕಾ? ಹೌದು. ಆಯ್ತು, ಐ ಲವ್ ಯು. ಅದೇನಕ್ಕೆ ನಿಧಾನಕ್ಕೆ ಹೇಳ್ತಾ ಇದ್ಯಾ? ಥ್ಯಾಂಕ್ ಯು ಡೂಡ್, ಲವ್ ಯು ಟು. ಎಷ್ಟಿದು? ಅಲ್ಲಿಡು ಡೂಡ್, ಸುಮ್ನೆ ಎತ್ಕೊಂಡಿದ್ದು. ಇಲ್ಲಿಡು ಡೂಡ್. ಇವರು ಇದಕ್ಕಿಲ್ವಾ ಬಾಸ್ಕೆಟ್ ಇಸ್ಕೊಳಕ್ಕೆ? ನೋಡಿ ವ್ಲಾಗ್ ಕೇಳ್ತಾ ಇದ್ದಾನೆ ಆಗ್ಲೇ. ಹಾಯ್ ಮಾಡ್ಬಿಡು ಹೋಗ್ಲಿ. ನೀ ಕೇಳ್ತೀಯ ಅಂತಾನೆ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ ನಿಜವಾಗ್ಲು. ನಾನು ಅಲ್ಲೇ ನೋಡ್ದೆ, ನೀವು ಅಲ್ಲೇ ಬ್ಲಾಗ್ ಹೊಡೆದಿದ್ದು ಅಲ್ಲೇ ನೋಡ್ದೆ ನಾನು. ಎಲ್ಲಾದ್ರು ವೀರೇಶ್ ಆ ಕಡೆ ಹಂಗೋದ್ರಾ? ನಾನು ಹಿಂಗ್ ಇಟ್ಕೊಳ್ಳೋದು ನೋಡಿದೀನಿ ಫೋನ್. ಇದು ಹೊಸದಾಗಿ ಹಿಂಗ್ ಇಟ್ಕೊಳ್ತಿದ್ದೆ. ಹಿಂಗೆ ಹಿಂಗೆ ಇದು ನನ್ ಮಾಡ್ಕೊಳ್ಳೋದು, ಇದು ಬೇರೆಯವ್ರು ಮಾಡೋದು ಅಷ್ಟೇ. ನೋಡಿ ಇಲ್ಲೆಲ್ಲ ಕಾಸ್ಮೆಟಿಕ್ಸ್ ಇದೆ. ಇದೆಲ್ಲ ಬಿಟ್ಬಿಟ್ಟು ಏನ್ ನೋಡ್ತಿದ್ಯಾ ಡೋಡ್ ನೀನು? ಅಲ್ಲ, ಇಂಟಿಗೆ ಏನಾದ್ರು ಕಾಸ್ಮೆಟಿಕ್ಸ್ ಕೊಡ್ಸೋಣ ಅನ್ಗೇನಿಲ್ಲ, ನನ್ ಕೈಲಿ ಆಗಲ್ಲ. ಪೆನ್ಸಿಲ್ ಎಲ್ಲ ನೋಡಿ, ಇಲ್ಲೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಪೆನ್ಸಿಲ್ ಬೇಡ, ಇವಾಗ ಇದೆಯಲ್ಲ ಸಾಕು. ಅದು
ಕ್ಯಾಲ್ಸಿ ನೋಡನ್ ತಡಿ ಒಂದ್ ನಿಮಿಷ ಎಷ್ಟು ಅಂತ ಎಲ್ಲ. ಇದೆಲ್ಲ ಹೊಸ್ದಾಗ್ ಬಂದಿರೋದಲ್ಲ ನೋಡು. ಬೇರೆ ಎರಡು ಬಿಲ್ ಅಲ್ಲ ಇದು ಮತ್ತೆ ಅದು ಬೇಡವಾ ವೈಟ್ದು ಇದೇ ತಗೊಂಡ ಈಗ ಅಲ್ಲ ಇದು ತಗೊಂಡಿದ್ಯಾ ಚೆನ್ನಾಗಿದೆ ಅದು Dude, let's eat something. ಏನ್ ತಿನ್ಬೇಕು ಏನ್ ಸಿಗುತ್ತೆ, ಏನ್ ಬೇಗ ಸಿಗುತ್ತೆ ಅದೇನು. ಹೇಳಂತ ಇಲ್ಲೇ ಪಕ್ಕದಲ್ಲೇ ಒಂದು ಏನಿದು ಚಾಟ್ಸ್ ಅಂಗಡಿ ಇದೆ. ಕನ್ನಡ ಕೆಫೆ ಓ ಕನ್ನಡ ಕಾಫಿ. ಒಂದು ಮಸಾಲೆ ಒಂದು ದಹಿ ಹೇಳಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಬಂದಿರೋದು. ಏನ್ ನಿಂದ ಅವಾಜು? ಓಯ್ ಏನ್ ನಿಂದ ಅವಾಜು? ಇನ್ನ ಬೇರೆ ಏನೇನೋ ಸಿಗುತ್ತೆ, ಬಟ್ ಈಗ ಸದ್ಯಕ್ಕೆ ಇದು ಹೇಳಿದ್ದೀನಿ ಬೇಗ ಆಗ್ಲಿ ಅಂತ. ಪ್ರೋಟೀನ್ ಕೂಡ ಸಿಗುತ್ತೆ. ಪ್ರೋಟೀನ್ ನೋಡಿ ಗೈಸ್, ಪ್ರೋಟೀನ್ ಎಲ್ಲ ಸಿಗುತ್ತಂತೆ. ಇಲ್ಲೇ ಮೇಲ್ಗಡೆ ಜಿಮ್ ಇದೆ, ಅದಕ್ಕೇನೆ ಜಿಮ್ ಇದೆ, ಅವ್ರಿಗೂ ವರ್ಕೌಟ್ ಆಗುತ್ತೆ. 28 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, 90 rupees. ಮಸಾಲ ಪ್ಲಾಂಟ್ ಪ್ರೋಟೀನ್. ಏನ್ ದುಡ್ಡು ಮಾಡ್ದೆ ಇವಾಗ ನೀನು? ನನ್ನ ಮಗಳು ಎಲ್ಲರೂ ಮಾತಾಡ್ತಾ ಇದ್ರು, ಯಾರೋ ಮಾತಾಡ್ಲಿಲ್ಲ, ಅದಕ್ಕೆ ಅದಕ್ಕೇನೆ ಹುಡುಗನ್ ತಿಂತಾ ಇದ್ರೆ ಕರ್ದ್ಬಿಟ್ಟು ಹಾಯ್ ಮಾಡು ಅಂತೆ. ಮಾಡ್ದ ಹಾಯಿ ಮಾಡ್ದ? ಯಾರು ಮಾತಾಡ್ತಾ ಇಲ್ವಾ ನಿನ್ನ ಹತ್ರ? ಆದ್ರೂ ಈ ತರ ನನಗ್ ಶಾಕ್ ಆಗೋಯ್ತು, ಏನ್ ಕರೀತಾ ಇದ್ದಾರೆ ಹಾಯ್ ಮಾಡಪ್ಪಿ ಅಂತೆ. ನನ್ ಮಗಳಿಗೆ ಹಾಯ್ ಮಾಡ್ತಾವಳ ಆಗ್ಲಿಂದ. ಸೂಪರ್ ಡೂಡ್ ನೀನು, ಸೂಪರ್ ಡ್ಯಾಡ್ ನೀನು, ಸೂಪರ್. ಗೈಸ್ ದಹಿ ಪುರಿ ಬಂದಿದೆ, ಟೇಸ್ಟ್ ಹೆಂಗಿದೆ ನೋಡು. ನೀನ್ ತಿಂತೀಯಾ? ಅವಳು ನೋಡು ಮುಂದಕ್ಕೆ ಬರಲ್ಲ. ಚೆನ್ನಾಗಿದೆಯಾ? ನನ್ ಮಸಾಲೆ ಪುಡಿ ಕೂಡ ಬಂತು. ಲೆಟ್ಸ್ ಹ್ಯಾವ್ ಅ ಬೈಟ್. ಬೈಟ್ ಅಲ್ಲ, ನಿದ್ದೆ ಬರ್ತೈತಿ. ನಿಜ ಸಕ್ಕತ್ತಾಯ್ತು. You have to taste it. ಸೂಪರ್ ಆಗೈತೆ ಗೈಸ್, ನಿಜವಾಗ್ಲೂ. ಮುಂದಕ್ಕೆ ಸ್ವಲ್ಪ ಚೆನ್ನಾಗಿತ್ತಲ್ಲ, ಮಸಾಲೆ ಮಾತ್ರ ಸಕ್ಕತ್ತಾಯ್ತು. ಸೊ ಗೈಸ್ ಏನಂದರೆ, ನೆನ್ನೆ ಬಂದ್ಮೇಲೆ ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ವಿ ಊಟ ಮಾಡಿ. ಆ್ಯಂಡ್ ಇವಾಗ ಏನಂತಂದರೆ, ಈಗ ಸರ್ಕಾರ ಚೇಂಜ್ ಆಗಿರೋದ್ರಿಂದ ನಮ್ಮದು ಏನದು ರೇಷನ್ ಕಾರ್ಡ್ ಏನಿದೆ ಅಲ್ಲ, ಅದನ್ನು ಮತ್ತೆ ಲಿಂಕ್ ಮಾಡಿಸ್ಬೇಕಂತೆ ಬ್ಯಾಂಕ್ ಅಕೌಂಟಿಗೆ. ಯಾಕಂದರೆ ಅದೇ 2000 ಬರ್ತಿತ್ತಲ್ಲ ಪ್ರತಿ ತಿಂಗಳು, ಸೊ ಅದು ಮತ್ತೆ ಬರಬೇಕು ಅಂತಂದರೆ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೆ ನಂದು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕಾಗಿತ್ತು. ಏನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಮಾಡೋಕ್ಕೆ ಬಿಟ್ಟರು ಅಂತಂದರೆ ನಂದು ಬಿರೆಷ್ಟು ಸಪ್ರೇಟಾಗಿ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ನಮ್ಮ ಅಜ್ಜಿದು ಲಿಂಕ್ ಮಾಡಿಸ್ಬೇಕಾಗಿತ್ತು, ಅದೇ 2000 ಬರುತ್ತಲ್ಲ, ಅದು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವೀರೇಶ್ವರ ಅಜ್ಜಿನ. ಯಾರೆಲ್ಲ ಮಾಡಿಸಿಲ್ಲ ಹೋಗಿ ಮಾಡಿಸಿ ಲಿಂಕು. ತುಂಬ ಹೆಲ್ಪ್ ಆಗಿದೆ ನನ್ನ ಪ್ರಕಾರ ಹೇಳಬೇಕಂದ್ರೆ. 2000 ಬಂದಿರೋದು
ತುಂಬಾ ಜನ ಅದ್ರಲ್ಲಿ ಒಡವೆ ಕೂಡ ತಗೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಳು. ನಮ್ಮ ಅಜ್ಜಿ ಏನ್ ಮಾಡಿದ್ರು, ನಮ್ಮ ಅಜ್ಜಿ ನಮ್ಮ ಅತ್ತೆ ಕೊಟ್ಬಿಟ್ರು. ನಮ್ಮ ಅತ್ತೆ ಎಲ್ಲ ಖರ್ಚು ಮಾಡ್ಬಿಟ್ರು. ಖರ್ಚು ಅಂದ್ರೆ ಮನೆಗೇನೆ ಖರ್ಚು ಇರುತ್ತಲ್ಲ, ಸೊ ಆತರ. ಬಟ್ ಕೆಲವೊಬ್ರು ಕೂಡಿಕೊಂಡು ಒಡವೆ ತಗೊಂಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಳು ಅಂತ ಹೇಳ್ಬೋದು. ಸೊ ಅಂದ್ರೆ ಫುಲ್ ಅದ್ರಲ್ಲೇ ತಗೊಂಡಿದ್ದಂತಲ್ಲ, ನಂದೊಂದ್ ಸ್ವಲ್ಪ ಅಮೌಂಟ್ ಇತ್ತು, ಜೊತೆಗೆ ಅದು ಸ್ವಲ್ಪ ಅಮೌಂಟ್ ಅಷ್ಟೇನೆ. ಸೊ ಈಗ ಲಿಂಕ್ ಮಾಡ್ಸೋಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗುವ. ಟೈಮೇ ಸರಿ ಇಲ್ಲ ಅನ್ಸುತ್ತೆ, ಅವ್ರು ಓಪನ್ ಮಾಡಿಲ್ಲ. ಅವ್ರು ಓಪನ್ ಮಾಡಿದಾಗ ನಾವು ಹೋಗಲ್ಲ, ಈ ತರ ಆಗಿದೆ. ಅಂಡ್ ಇದೊಂದು ಟೇಪ್ ಬೇಕಾಗಿತ್ತು, ಇದೊಂದು ತಗೊಂಡ್ ಬಂದೆ. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಮತ್ತೆ ಎಲ್ಲ ಹೊಸದಾಗಿ ಮಾಡಿಸ್ತಾ ಇದಾರೆ. ಇದು ಏನದು ವೋಟರ್ ID ಏನಿದೆ ಅಲ್ಲ, ಸೊ ಅದ್ರದ್ದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ವೋಟರ್ ಐಡಿದು ಏನೋ ಫಾರಮ್ ಕೊಟ್ಟು ಫಿಲಪ್ ಮಾಡಿ ಅಂತ ಕೊಡ್ತಿದ್ದಾರೆ. ಫಿಲಪ್ ಮಾಡಿ ಮತ್ತೆ ವಾಪಸ್ ಕೊಡಬೇಕು. ಮಾಡಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗುತ್ತಂತೆ. ಸೊ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಅದೇ ವಿದ್ಯುತ್ ಅಂದರೆ ಎಲೆಕ್ಟ್ರಿಕ್ಸ್ ಏನೋ ಇತ್ತಲ್ಲ, ಏನಂತಾರೆ ಬಿಲ್ಲು 0 ಬರೋ ಥರ ಇತ್ತಲ್ವಾ, ಸೊ ಅದನ್ನು ಕೂಡ ಮಾಡ್ತಿದ್ದಾರೆ ಇವಾಗ ಹೊಸದಾಗಿ. ಮನೆ ಹತ್ರನೇ ಬಂದು ಮಾಡ್ತಿದ್ದಾರೆ. ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಇಲ್ಲ ಮಾಡಿಸಿದ್ರೆ ಮತ್ತೆ ಮಾಡ್ತಾರೆ, ಸೊ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲನೂ ಏನೇನು ಫೆಸಿಲಿಟೀಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡೋಣ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾವು ಹೋದಾಗ ಅವರು ಬಾಗ್ಲಾಕಿರ್ತಾರೆ, ಅವ್ರಿದ್ದಾಗ ನಾವು ಹೋಗೋಕ್ಕಾಗ್ತಾಯಿಲ್ಲ. ನೋಡೋಣ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂತು. ಇನ್ನೊಂದ್ಸತಿ ಮಾಡಬೇಕು ಈವ್ನಿಂಗು, ಸೊ ಅವಾಗ ಹೋಗಿ ಮಾಡಿಸ್ಬೇಕು ಅಷ್ಟೇ. ನನ್ನ ಮಗಳು ಏನು ಮಾಡ್ತಿವಳು, ಅವಳನ್ನ ಬಿಟ್ಬಿಟ್ಟು ಹೋಗಿದ್ದೆ. ಬಾರೆ ಬೇಗ ಬಾರೆ. ಮಾಡಿದೆ ಸ್ವಿಚ್ ಆಫ್. ಹಲೋ. ಸೊ ವೇಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನನ್ನ ಮಗಳು ಫೋನ್ ಎತ್ತಿದ್ರೆ ಸಾಕು ಅಂತಾಳೆ ಅಲ್ಲಮ್ಮ. ಅಯ್ಯೋ ನಿಧಾನ. ಪಪ್ಪಿ ಕೊಡಮ್ಮ ನಂಗೆ. ಪಪ್ಪಿ ಕೊಟ್ಬಿಡು ನಂಗೆ ಮಗ್ಲೆ ಮುತ್ತ ಪ್ಲೀಸ್. ನಂಗೊಂದು ಮುತ್ತ ಪ್ಲೀಸ್. ಮುತ್ತ ಕೊಡಲ್ವಾ ಅಪ್ಪಂಗೆ? ಬಾಯ್ ಗೈಸ್. ಏನೇನು ಒಂದ್ ಮುತ್ತ ಕೊಡಮ್ಮ ಪ್ಲೀಸ್. ಇವಾಗ ನನ್ನ ಮಗಳು ನಂಗೆ ಮುತ್ತ ಕೊಟ್ಬಿಟ್ರೆ ಅಪ್ಪನ ಮಗಳು ಅಂತ ಎಲ್ಲಾರು ಇದ್ ಮಾಡ್ತಾರ, ಅಮ್ಮನ್ ಕ್ಯಾರೆ ಮಾಡಲ್ಲ ಅಂತ, ಹೊಟ್ಟೆ ಉರಿ ನಿನ್ಗೆ ಅಂತ. ಮುತ್ತ ಕೊಡಮ್ಮ ಪ್ಲೀಸ್. ಮುತ್ತ ಅಂತ ಕೊಟ್ಬಿಡು, ಪಪ್ಪಿ ಅಂತ ಕೊಟ್ಬಿಡು ಅಪ್ಪಂಗೆ. ನೋಡಿಲ್ಲ ಬಿಡೋಗ್ಲಿ.